ಪ್ರಾರ್ಥಿಸುವ. ಮತ್ತೊಂದು ಭಾನುವಾರ ಸರ್ವಕೃಪಾಳುವಾದ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಮಯವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಎಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ ಬಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಸರ್ವಶಕ್ತನಾದ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸುವಂತೆ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥಿಸುವ. ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸು ಎಂಬುದಾಗಿ ಸರ್ವಶಕ್ತನಾದ ಯೇಸು ತಾನೇ ಹೇಳಿರುವಂತಹ ಮಾತು ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಪರಿಪೂರ್ಣನಾದ ದೇವರನ್ನ ಪರಿಪೂರ್ಣತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನೇ ದೇವರ ಕರಗಳಿಗೆ ಒಪ್ಪಿಸಿಕೊಡೋಣ. ಆರಾಧನೆಯಲ್ಲಿ ಅತಿ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಪವಿತ್ರವಾದಂತಹ ಜೀವಿತ. ಹಳೆಯ ಒಡಂಬಡಿಕೆಯಲ್ಲಿ ದೇವರಿಗೆ ಯಜ್ಞವನ್ನು ಸಮರ್ಪಿಸುವುದಕ್ಕೆ ತರುವಂತಹ ಯಜ್ಞ ಪಶುವನ್ನು ಯಾಜಕರು ಪರಿಪೂರ್ಣವಾಗಿ ಪರಿಶೋಧಿಸುತ್ತಿದ್ದರು. ಯಾವುದಾದರೂ ನ್ಯೂನತೆಗಳು ಇರುವುದಾದರೆ ಅಂತಹ ಯಾವುದೇ ಯಜ್ಞ ಪಶುಗಳನ್ನು ದೇವರಿಗೆ ಯಜ್ಞವಾಗಿ ಸಮರ್ಪಿಸುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಹಾಗಿರುವಾಗ ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಪ್ರಾರಂಭದಲ್ಲಿ ನಮ್ಮ ಜೀವಿತವನ್ನ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ನಾವು ಅರಿಕೆ ಮಾಡೋಣ. ಪರಿಶುದ್ಧರಾದ ದೇವರ ಮುಂಭಾಗದಲ್ಲಿ ಪರಿಶುದ್ಧತೆಯಲ್ಲಿ ಆಗಿರುವಂತೆ ನಮ್ಮ ಜೀವಿತವನ್ನು ಮತ್ತೊಂದಾವರ್ತಿ ನಾವು ಪರೀಕ್ಷಿಸಿಕೊಳ್ಳೋಣ. ಕೀರ್ತನೆಗಾರನು ಹೇಳುವಂತೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ತೋರ್ಪಡಿಸು. ಶುದ್ಧ ಹೃದಯದಲ್ಲಿ ದೇವರನ್ನ ಆರಾಧಿಸುವಂತೆ, ಪರಿಶುದ್ಧ ಹೃದಯದಲ್ಲಿ ದೇವರನ್ನ ಆರಾಧಿಸುವಂತೆ ನಮ್ಮ ಜೀವಿತವನ್ನು ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥಿಸುವ. ಭೂಪರಲೋಕದ ಒಡೆಯನಾಗಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಮತ್ತೊಂದಾವರ್ತಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ
ನಮ್ಮ ಜೀವಿತದಲ್ಲಿ ಕರ್ತನೇ ನೀನು ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೇ, ಇಂದಿನ ಆರಾಧನೆಯನ್ನ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ದೇವರ ಪವಿತ್ರಾತ್ಮನ ಸಾನ್ನಿಧ್ಯವನ್ನ ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಾವು ಆಡುವಂತಹ ಹಾಡುಗಳು, ಓದುವಂತಹ ಕೀರ್ತನೆಗಳು, ಧ್ಯಾನ ಮಾಡಲಿರುವಂತಹ ನಿಮ್ಮ ವಾಕ್ಯ ಎಲ್ಲದರ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ಯೇಸುವೇ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಗಳಿಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಕರ್ತನೆ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ಜಿಲ್ಲೆಯ ವಿವಿಧ ಕರ್ತನೆ ಪಟ್ಟಣಗಳಲ್ಲಿ ನಡೆಯುವಂತ ಎಲ್ಲ ಆರಾಧನೆಗಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಹೌದು ಕರ್ತನೆ, ಪರಿಶುದ್ಧನಾದ ದೇವರನ್ನ ಪವಿತ್ರವಾದ ಹೃದಯದಲ್ಲಿ ಆರಾಧಿಸುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಹೌದು ಕರ್ತನೆ, ಈ ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕಳೆದ ಒಂದು ವಾರ ದೇವರಿಂದ ಹೊಂದಿಕೊಂಡಂತ ಆಶೀರ್ವಾದಗಳಿಗೆ ಅನುಗುಣವಾಗಿ ದೇವರೇ, ನಾವು ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು ಎಂಬುದಾಗಿ ನಿನ್ನ ನಾಮದಲ್ಲಿ ಬೇಡುವಂತವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಯಾರು ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಮಹಿಮೆ ಪಡಿಸುವರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸ್ತುತಿ ಸ್ತೋತ್ರಗಳೆಂಬ ಯಜ್ಞವನ್ನ ನಿಮಗೆ ಮತ್ತೊಂದು ಆವರ್ತಿ ಸಮರ್ಪಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಪ್ರಾರಂಭದಲ್ಲಿ ಕೆಲವು ಹಾಡುಗಳನ್ನ ಹಾಡಿ ನಾವು ದೇವರನ್ನ ಮಹಿಮೆಪಡಿಸುವ. ಪ್ರಾರಂಭದಲ್ಲಿ ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು ಎಂಬ ಹಾಡನ್ನ ಹಾಡಿ ದೇವರ ನಾಮವನ್ನ ನಾವು ಮಹಿಮೆಪಡಿಸುವ. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು, ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು. ನನ್ನ ಬಾಯಿದಿ ನನ್ನು ಕೀರ್ತಿಸುವುದು, ನನ್ನ ಜೀವಮಾನವೆಲ್ಲ ಹಾಡಿಯಾರಸಿ. ನಿನ್ನ ಹೆಸರೆತ್ತಿ ಕೈ ಮುಗಿವೆ, ನನ್ನ ಜೀವಮಾನವೆಲ್ಲ ಹಾಡಿಯಾರಸಿ. ನಿನ್ನ ಹೆಸರೆತ್ತಿ ಕೈ ಮುಗಿವೆ. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿ. ನಿನ್ನ ಹೊರತು ಎಲ್ಲವೂ ನನಗೆ ಆಶ್ರಯವು, ನಿನ್ನ ಹೊರತು ಎಲ್ಲವೂ ನನಗೆ ಆಶ್ರಯವು. ನಿನ್ನ ಮೇಲೆ ಮಾತ್ರವೇ ನಾನು ಆತುಕೊಳ್ಳುವೆ, ನಿನ್ನ ದಿಕ್ಕು ಕರ್ತನೇ ಬೇರೆ ದಿಕ್ಕು ಕಾಡೇನು. ನಿನ್ನ ನಾಮ ಯೇಸುವೆ ಭದ್ರವಾದ ದುರ್ಗವು, ನಿನ್ನ ಹೊರತು ಕರ್ತನೇ ಬೇರೆ ದಿಕ್ಕು ಕಾಡೇನು. ನಿನ್ನ ನಾಮ ಯೇಸುವೆ
ಯೇಸುವೆ ಭದ್ರವಾದ ದುರ್ಗವು ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ ಸದಾ ಕಾಲವೂ ಸ್ತುತಿಸುವೆನು ಸದಾ ಕಾಲವೂ ಸ್ತುತಿಸುವೆನು ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ ಸದಾ ಕಾಲವೂ ಸ್ತುತಿಸುವೆನು ಸದಾ ಕಾಲವೂ ಸ್ತುತಿಸುವೆನು. ಕೀರ್ತನೆ 34 ಅದರ 1ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ದೇವರನ್ನ ಆರಾಧಿಸುವುದಕ್ಕೆ ಒಂದು ಪ್ರತ್ಯೇಕವಾದ ದಿನದ, ಒಂದು ಪ್ರತ್ಯೇಕವಾದ ಸಮಯದ ಅವಶ್ಯಕತೆ ಇಲ್ಲ. ದೇವರನ್ನ ನಮ್ಮ ಜೀವಿತದ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಪ್ರತಿಯೊಂದು ಕ್ಷಣಗಳಲ್ಲಿಯೂ ನಾವು ದೇವರನ್ನ ಆರಾಧಿಸುವಂತವರಾಗಿರಬೇಕು. ಯೆಶಾಯ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಸಾರಾಫಿಯರು 2ರಿಂದ ಮುಖವನ್ನ ಮುಚ್ಚಿಕೊಂಡು 2ರಿಂದ ಪಾದವನ್ನ ಮುಚ್ಚಿಕೊಂಡು 2 ಬಡಿಯುತ್ತಾ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಆತನನ್ನು ಆರಾಧಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿರುವಂತಹ ಉದ್ದೇಶವೂ ಸಹ ಮನುಷ್ಯನು ದೇವರನ್ನ ಆರಾಧಿಸುವಂಥದ್ದಾಗಿರಬೇಕು, ದೇವರು ಮನುಷ್ಯನನ್ನ ಸ್ತುತಿಸುವಂಥವನಾಗಿರಬೇಕು ಎಂಬುದಾಗಿ ಹೇಳಿಕೊಂಡು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ದಿನದ 24 ಗಂಟೆ ಮೊಣಕಾಲೂರಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು ಎಂಬುದಾಗಿ ಅಲ್ಲ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮದೇ ಆದಂತಹ ಕೆಲವು ವಿಚಾರಗಳು, ಕೆಲಸ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ನಾವು ಮಾಡುವಂತಹ ಕೆಲಸ ಕಾರ್ಯಗಳ ಮಧ್ಯದಲ್ಲಿಯೂ ನಾವು ದೇವರನ್ನ ಸ್ತುತಿಸುವಂತವರಾಗಿರಬೇಕು ಎನ್ನುವಂಥದ್ದೇ ಇದರ ಮುಖ್ಯ ತಾತ್ಪರ್ಯವಾಗಿರುವಂಥದ್ದು. ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು. ಇಲ್ಲಿ ನಾವು ಹಾಡಿದ ಹಾಡಿನಲ್ಲಿ ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು ಎಂಬುದಾಗಿ. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಈ ದೇವರನ್ನ ಆರಾಧಿಸುವಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ಅತ್ಯಂತ ದೊಡ್ಡ ಒಂದು ಜವಾಬ್ದಾರಿಯಾಗಿದೆ. ಈ ದೇವರನ್ನ ಸ್ತುತಿಸುವಂಥದ್ದು ನಮ್ಮ ದೊಡ್ಡ ಒಂದು ಭಾಗ್ಯವಾಗಿದೆ. ಈಗ ಇನ್ನೊಂದು ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದ್ದಿ, ನಿನ್ನನ್ನೇ ಸೇವಿಸುವೆ ಎಂಬ ಕನ್ನಡ ಹಾಡನ್ನ ಹಾಡಿ ದೇವರ ನಾಮವನ್ನ ನಾವು ಮಹಿಮೆ ಪಡಿಸುವ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ದೇವಾದಿದೇವನಾಗಿ ಸರ್ವ ವೈಭವದೋಳ್ವಾಸಿಸಿದೆ, ದೇವದೂತರು ಕೊಂಡಾಡಿದಾಗ್ಯೂ
ನಂಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ. ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ಮಾನವ ರೂಪ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ. ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವಾರ್ಪಿಸಿದೆ. ಅಡು ಪಾಪಿ ನನಗಿದಾಗ್ಯೂ ನಾನು ಪ್ರೀತಿಸಿದೆ. ಅತ್ಯಂತ ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ. ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದಿರಿ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ. ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ದೇವಾದಿ ದೇವನಾಗಿ ಸರ್ವ ವೈಭವದೋಳು ವಾಸಿಸಿದಿ. ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದಿ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನ್ನು ಅರ್ಪಿಸಿದಿ. ಕಡುಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಇಲ್ಲಿ ಗಮನ ಬಿಟ್ಟು ನಾವು ನೋಡಬೇಕಾಗಿರುವಂತಹ ವಾಕ್ಯ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಗಾಡ್ ಸೋ ಲವ್ಡ್ ದ ವರ್ಲ್ಡ್, ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು. ದೇವರು ಲೋಕದ ಮೇಲೆ ಪ್ರೀತಿಯನ್ನ ಇಟ್ಟಿದ್ದರ ಫಲವಾಗಿ ಪ್ರತಿಯೊಬ್ಬರೂ ರಕ್ಷಣೆಯನ್ನ ಹೊಂದಿಕೊಳ್ಳೋದಿಲ್ಲ. ದೇವರು ಲೋಕವನ್ನ ಪ್ರೀತಿಸಿ ತನ್ನ ಏಕಮಾತ್ರ ಪುತ್ರನನ್ನ ಲೋಕಕ್ಕೆ ಕಳುಹಿಸಿದರ ಫಲವಾಗಿ ಯಾರು ರಕ್ಷಣೆಯ ಅನುಭವಕ್ಕೆ ಬರುವುದಿಲ್ಲ. ರಕ್ಷಿಸಲ್ಪಡಬೇಕಾದರೆ ನಾವು ಮಾಡಬೇಕಾಗಿರುವಂಥದ್ದು ಅಲ್ಲಿ ಬಯಲ್ಪಟ್ಟಿದೆ. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ
ಗಾಡ್ ಸೋ ಲವ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟ. ಆ ಪ್ರೀತಿಯನ್ನ ತೋರ್ಪಡಿಸಿದಂಥದ್ದು ತನ್ನ ಏಕಮಾತ್ರ ಕುಮಾರನನ್ನ ಈ ಲೋಕಕ್ಕೆ ಕಳುಹಿಸಿ ಕೊಡುವುದರ ಮೂಲಕವಾಗಿ. ಈ ರೀತಿ ದೇವರು ಲೋಕವನ್ನ ಪ್ರೀತಿಸಿ ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿಕೊಟ್ಟನು. ಈಗ ಪ್ರತಿಯೊಬ್ಬರ ಜವಾಬ್ದಾರಿ ಆತನನ್ನ ನಂಬುವಂಥದ್ದಾಗಿದೆ. ಯಾರು ಆತನ ಮೇಲೆ ನಂಬಿಕೆಯನ್ನ ಇಡುತ್ತಾರೋ ಅವರು ರಕ್ಷಿಸಲ್ಪಡುತ್ತಾರೆ. ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 1 ಯೋಹಾನ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ಯೇಸು ಸರ್ವಶಕ್ತನಾದ ದೇವರು ಲೋಕವನ್ನ ಪ್ರೀತಿಸಿದರ ಫಲವಾಗಿ ಅಲ್ಲ ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಂಥದ್ದು. ಸರ್ವಶಕ್ತನಾದ ದೇವರು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟದರ ಮೂಲಕವಾಗಿ ಅಲ್ಲ ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಂಥದ್ದು. ದೇವರು ಲೋಕವನ್ನ ಪ್ರೀತಿ ಮಾಡಿದ, ದೇವರು ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿಕೊಟ್ಟ. ಈ ಲೋಕಕ್ಕೆ ಬಂದಂತ ದೇವರನ್ನ ಯಾರ್ಯಾರು ಆತನನ್ನ ಅಂಗೀಕಾರ ಮಾಡಿದರೋ ಅವರು ಪ್ರಿಯರೇ, ನಾವು ದೇವರ ಮಕ್ಕಳಾಗಿರುವಂಥದ್ದು ಈ ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡುವುದರ ಮೂಲಕವಾಗಿ. ಈ ಬೆಳಗಿನ ಜಾವದಲ್ಲಿ ಈ ಸರ್ವಶಕ್ತನಾದ ದೇವರನ್ನ ಮತ್ತೊಂದು ಆವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನ ಕೊಟ್ಟಿದ್ದಾನೆ. ಸೊ ಇನ್ನೊಂದು ಹಾಡನ್ನ ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ಸ್ಟ್ಯಾಂಡಿಂಗ್ ಆನ್ ದ ಪ್ರಾಮಿಸಸ್ ಆಫ್ ಕ್ರೈಸ್ಟ್ ಮೈ ಕಿಂಗ್, through eternal ages let his praises sing, glory in the highest I will shout and sing, standing on the promises of God. ದೇವರ ವಾಗ್ದತ್ತದ ಮೇಲೆ ನಿಲ್ಲುವೆ ಎಂಬ ಹಾಡನ್ನ ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ. Standing on the promises of Christ my King, through eternal ages let his praises ring. Glory in the highest I will shout and sing, standing on the promises of God. Standing, standing on the promises of God my Savior. Standing, I'm standing on the promises of God. Standing on the promises now I can sing, perfect present cleansings in the blood for me. Standing in the liberty where Christ makes free, standing on the promises of God. Standing on the promises of God my Savior. Standing, I'm standing on the promises of God. Standing on the promises I cannot fail, listening every moment to the Spirit call, resting in my Savior as my all in all. Standing on the promises of God. Standing on the promises of God my Savior. Standing, I'm standing on the promises of God. Standing on the promises of God my Savior. Standing, I'm standing on the promises of God. ಕ್ರೈಸ್ತ ಜೀವಿತ ದೇವರ ವಾಗ್ದಾನದ ಮೇಲೆ ನಿಂತಿರುವಂತಹ ಒಂದು ಜೀವಿತವಾಗಿದೆ. ನಾವು ಪ್ರತಿದಿನ ದೇವರ ವಾಗ್ದಾನದ ಮೇಲೆ ನಾವು ನಿಲ್ಲುವಂಥವರಾಗಿರಬೇಕು.
ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಕಳವಳ ಪಡಿಸುವಂತಹ ಅನೇಕ ಸುದ್ದಿಗಳನ್ನ ನಾವು ದೈನಂದಿನ ಜೀವಿತದಲ್ಲಿ ನಾವು ಕೇಳುವಂತವರಾಗಿದ್ದೇವೆ. ಆದರೆ ಯೇಸು ಸ್ವಾಮಿ ತನ್ನ ಲೋಕದ ಸೇವೆಯನ್ನ ಮುಗಿಸಿ ಆತನು ಬಂದಂತಹ ಆ ಶ್ರೇಷ್ಠವಾದ ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ತಾನು ಆರಿಸಿಕೊಂಡಂತಹ 12 ಮಂದಿ ಶಿಷ್ಯರಿಗೆ ಹೇಳಿದಂತಹ ಒಂದು ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ದೇವರ ವಾಗ್ದಾನ, ಸ್ಟ್ಯಾಂಡಿಂಗ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್. ಈ ದೇವರ ವಾಗ್ದಾನದ ಮೇಲೆ ನಾವು ನಿಲ್ಲುವಂತವರಾಗಿರಬೇಕು. ವಾಗ್ದಾನವು ಏನೆಂದರೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ, ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ದೇವರ ವಾಗ್ದಾನ ಒಂದು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. 2, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಅದನ್ನು ನಿಮಗಾಗಿ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ. 3ನೆಯ ವಾಗ್ದಾನ, ನಾನು ಸ್ಥಳವು ಸಿದ್ಧವಾದ ಮೇಲೆ ನಾನು ಬಂದು ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದ್ರೆ ನಾನಿರುವ ಜಾಗದಲ್ಲಿ ನೀವು ಸಹ ಇರಬೇಕು. ಇದು ದೇವರು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ, ಅಂದರೆ ಯಾರು ಯೇಸು ಸ್ವಾಮಿಯನ್ನ ತಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡಿ ಯೇಸುವೆ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಿಂದ ನಂಬುತ್ತಾರೋ ಅಂಥವರಿಗೆ ದೇವರು ಕೊಟ್ಟಿರುವಂತಹ ಒಂದು ವಾಗ್ದಾನ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಇದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ವಾಗ್ದಾನ. ಸಾವಿರಾರು ವರ್ಷಗಳ ಹಿಂದೆ ಸರ್ವಶಕ್ತನಾದ ದೇವರು ತನ್ನ ದಾಸನಾದ ಯೋಹಾನನ ಮೂಲಕವಾಗಿ ಹೇಳಿಸಿರುವಂತಹ ಒಂದು ಮಾತು, ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ. ನನ್ನನ್ನು ಕೇಳುವಂತಹ ನನ್ನ ಪ್ರೀತಿಯ ದೇವಜನರೇ, ಹೃದಯವು ಕಳವಳಗೊಂಡಿರುವಂತಹ ಒಂದು ಪರಿಸ್ಥಿತಿಗಳಲ್ಲಿ ನಾವು ಆಗಿದ್ದೇವೆ. ನಮಗೆ ಗೊತ್ತಿಲ್ಲ ಮುಂದಿನ ಕ್ಷಣ ಏನು ಸಂಭವಿಸುವುದಕ್ಕೆ ಇದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಸರ್ವಶಕ್ತನಾದ ದೇವರು ನಮಗೆ ಕೊಟ್ಟಿರುವಂತಹ ಒಂದು ವಾಗ್ದಾನ, ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ. ಕಳವಳಗೊಳ್ಳಬೇಡ್ರಿ. ಕನ್ನಡದಲ್ಲಿ ಒಂದು ಸುಂದರವಾದ ಒಂದು ಹಾಡನ್ನು ನಾವು ಹಾಡ್ತೇವೆ, ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ. ಹೌದು ಪ್ರಿಯರೇ, ಕಳವಳ ಬೇಡ. ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಕಳವಳ ಪಡಬೇಡ್ರಿ, ಕಳವಳ ಪಡಬೇಡಿರಿ. ದೇವರ ವಾಗ್ದಾನ ಆಗಿದೆ. ದೇವರು ನಮಗೆ ಕೊಟ್ಟಿರುವಂತಹ ಒಂದು ವಾಗ್ದಾನ, ಕಳವಳ ಪಡಬೇಡಿರಿ. ಕಾರಣ ದೇವರು ನಮಗಾಗಿ ಚಿಂತಿಸುವಂತಹ ದೇವರಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಈ ಸರ್ವಶಕ್ತನಾದ ದೇವರ ಮುಂಭಾಗದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ಈ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಅನೇಕ ಸುದ್ದಿ ಸಮಾಚಾರಗಳು ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತವನ್ನ ನಿರಾಶೆಗೆ ತಳ್ಳುವಂಥದ್ದಾಗಿದೆ. ಆದರೆ ದೇವರ ಮಕ್ಕಳಾದಂತಹ ನಾವು
ದೇವರು ನಮಗೆ ಕೊಟ್ಟಿರುವಂತಹ ಒಂದು ಭದ್ರತೆ ಏನೆಂಬುದಾಗಿ ನಾವು ನೋಡುವಾಗ, ವಿತೌಟ್ ಇಸ್ ನಾಲೆಡ್ಜ್, ಸರ್ವಶಕ್ತನಾದ ದೇವರ ಅನುಮತಿ ಇಲ್ಲದೆ ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ಯುವರ್ ಲೈಫ್. ನನ್ನ ಜೀವಿತದಲ್ಲಿ ಯಾವ ಕಾರ್ಯಗಳು ಸಂಭವಿಸುವುದಿಲ್ಲ. ಯೋಬನ ಕುರಿತಾಗಿ ನಾವು ಕಲಿಯುವಾಗ ಸೈತಾನನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನೀನು ಅವನ ಸುತ್ತಲೂ ಬೇಲಿಯನ್ನ ಹಾಕಿದ್ದೀಯಾ, ಸಂದರ್ಭವಾಗಿ ಸರ್ವಶಕ್ತನಾದ ದೇವರು ಯೋಬನನ್ನ ಸೈತಾನನ ಕೈಗೆ ಒಪ್ಪಿಸಿಕೊಟ್ಟಂತ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂತ ಒಂದು ಮಾತು, ಯು ಕ್ಯಾನ್ ಡೂ ವಾಟ್ ಎವರ್, ಬಟ್ ನೀನು ಏನು ಬೇಕಾದ್ರೂ ಮಾಡು, ಆದರೆ ಅವನ ಪ್ರಾಣದ ಮೇಲೆ ನಿನಗೆ ಅಧಿಕಾರವಿಲ್ಲ. ಸೊ ನಮ್ಮ ಪ್ರಾಣದ ಮೇಲೆ ಅಧಿಕಾರವಿರುವಂತವನು ನಮ್ಮ ದೇವರು. ಸರ್ವಶಕ್ತನಾದ ದೇವರು ತಿಳಿಯದೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆಕಾಶದಲ್ಲಿರುವ ಪಕ್ಷಿಗಳನ್ನು ನೋಡಿರಿ, ಅವುಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ. ನನ್ನ ತಂದೆಯ ತಿಳುವಳಿಕೆ ಇಲ್ಲದೆ ಒಂದು ಗುಬ್ಬಚ್ಚಿಯು ಸಹ ಕೆಳಕ್ಕೆ ಬೀಳುವುದಿಲ್ಲ ಎಂಬುದಾಗಿ ಆಗಿರುವಾಗ, ದೇವರ ಮಕ್ಕಳಾದ ನಮ್ಮ ಕುರಿತಾಗಿ ಆತನು ಎಷ್ಟು ಮಾತ್ರ ಚಿಂತಿಸುವವನಾಗಿರ್ತಾನೆ. ಬಿಕಾಸ್ ಆತನು ನಮ್ಮನ್ನು ತನ್ನ ರಕ್ತವನ್ನ ಕೊಟ್ಟು ಕೊಂಡುಕೊಂಡಿರುವಂತವನಾಗಿದ್ದಾನೆ. ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ವಿ ಆರ್ ಬಿಲಾಂಗ್ಸ್ ಟು ಹಿಮ್. ನಾವು ಆತನಿಗೆ ಸಂಬಂಧಪಟ್ಟವರಾಗಿದ್ದೇವೆ. ನಾವು ಸರ್ವಶಕ್ತನಾದ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀವು ಪರಲೋಕ ಸಂಸ್ಥಾನದವರು ಎಂಬುದಾಗಿ. ದೇವರಿಗೆ ಸಂಬಂಧಪಟ್ಟಂತವರು ನಾವು ಆಗಿರುವಾಗ, ಈ ಲೋಕದಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ಕಾರ್ಯಗಳು ಸರ್ವಶಕ್ತನಾದ ದೇವರ ಅನುಮತಿಯಿಂದಲೇ ಸಂಭವಿಸುವಂತದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿರಬೇಕು. ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಎಂಬುದಾಗಿ ಹೇಳುವಾಗ, ನಮ್ಮ ಜೀವಿತದಲ್ಲಿ ರೋಗ ರುಜಿನಗಳು, ಕಷ್ಟ ದುಃಖಗಳು ಸಂಭವಿಸುವುದಿಲ್ಲ ಎಂಬುದಾಗಿ ಅಲ್ಲ. ಇಟ್ ಈಸ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಕಷ್ಟ ರೋಗ ಎಲ್ಲವೂ ಪ್ರತಿ ಮನುಷ್ಯನ ಜೀವಿತದ ಒಂದು ಭಾಗ. ಆದರೆ ದೇವರ ಮಕ್ಕಳಿಗೆ ಇರುವಂತಹ ಒಂದು ಭದ್ರತೆ, ವಿ ಆರ್ ಇನ್ ಹಿಸ್ ಹ್ಯಾಂಡ್. ನಾವು ಸರ್ವಶಕ್ತನಾದ ದೇವರ ಕರಗಳಲ್ಲಿ ಇದ್ದೇವೆ. ಯೆಶಾಯ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ನಾನು ನಿಮ್ಮನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ. ವಿ ಆರ್ ಇನ್ ಹಿಸ್ ಹ್ಯಾಂಡ್. ನಾವು ದೇವರ ಸರ್ವಶಕ್ತನಾದ ದೇವರ ಕರಗಳಲ್ಲಿ ಇರುವಂತವರಾಗಿದ್ದೇವೆ. ಅನೇಕ ಪ್ರಶ್ನೆಗಳು ಎದ್ದೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಅನೇಕರು ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಪ್ರಿಯ ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳುವಂತವನಾಗಿದ್ದೇನೆ, ವಿ ಆರ್ ಇನ್ ಹಿಸ್ ಕಂಟ್ರೋಲ್. ನಾವು ಆತನ ಆಳ್ವಿಕೆಯಲ್ಲಿ ಇರುವಂತವರಾಗಿದ್ದೇವೆ. ವಿಥೌಟ್ ಹಿಸ್ ನಾಲೆಡ್ಜ್, ಆತನ ಅನುಮತಿ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದು ಸಂಭವಿಸುವುದಿಲ್ಲ. ಕೀರ್ತನೆ 103 ಅದರ 15ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, 15ನೇ ವಾಕ್ಯದಲ್ಲಿ, ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನು ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಈ 2021ರಲ್ಲಿ ನಾವು ಅನೇಕ ವಿಧವಾದಂತಹ ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋಗುವಂತವರಾಗಿದ್ದೇವೆ. ಕೆಲಸವಿಲ್ಲದೆ, ಆರ್ಥಿಕತೆ ಇಲ್ಲದೆ, ತಿನ್ನುವುದಕ್ಕೆ ಆಹಾರವಿಲ್ಲದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡೆತಡೆಯಾಗಿ, ಮುಂದೇನು ಎಂಬುವಂತಹ ಒಂದು ಪ್ರಶ್ನೆಗಳ ಮಧ್ಯದಲ್ಲಿ ಲೋಕ ನಿಂತಿರುವಂತದನ್ನು ನಾವು ನೋಡುತ್ತೇವೆ. ದೇವರ ಮಕ್ಕಳು ಇದೇ ಅನುಭವದಲ್ಲಿ ಹಾದು ಹೋಗುವಂತದನ್ನು ನಾವು ನೋಡುವಂತವರಾಗಿದ್ದೇವೆ. ಆದರೆ ಸರ್ವಶಕ್ತನಾದ ದೇವರು ನಮಗೆ ಕೊಟ್ಟಿರುವಂತಹ ಒಂದು ವಾಗ್ದಾನ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ.
ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಇದಕ್ಕಿಂತಲೂ ಶ್ರೇಷ್ಠವಾದ ವಾಗ್ದಾನ ದೇವರಿಗೆ ನಮಗೆ ಕೊಡುವುದಕ್ಕೆ ಇಲ್ಲ. ಶಿಷ್ಯರು ತಮ್ಮ ದೋಣಿಯಲ್ಲಿ ಹಾಯುವಂತಹ ಸಂದರ್ಭದಲ್ಲಿ ಬಿರುಗಾಳಿಯು ಎದ್ದೇಳುವುದಕ್ಕೆ ಪ್ರಾರಂಭಿಸಿತು. ಸರ್ವಶಕ್ತನಾದ ದೇವರು ಆ ದೋಣಿಯಲ್ಲಿ ಆತನು ಮಲಗಿಕೊಂಡಿದ್ದಾನೆ. ಶಿಷ್ಯರ ಒಂದೇ ಒಂದು ಪ್ರಶ್ನೆ, ಗುರುವೇ, ನಾವು ನಾಶವಾಗುವುದರಲ್ಲಿ ನಿನಗೆ ಸ್ವಲ್ಪವೂ ಚಿಂತೆ ಇಲ್ಲವೇ? ಪ್ರಿಯರೇ, ನಮಗೆ ಗೊತ್ತಿರುವಂತಹ ವಿಚಾರ, ಆತನು ಸಮುದ್ರವನ್ನ ಕದರಿಸಿದನು, ಸಮುದ್ರವು ಶಾಂತವಾಯಿತು. ನಮ್ಮ ಜೀವಿತದಲ್ಲಿ ಎದ್ದಿರುವಂತಹ ಈ ಸಮುದ್ರ, ಈ ಬಿರುಗಾಳಿ ಆತನಿಗೆ ತಿಳಿಯದೆ ಇರುವಂಥದ್ದಲ್ಲ. ಈ ಆತನಿಗೆ ಗೊತ್ತು ನಮ್ಮ ದೋಣಿಯನ್ನ, ನಮ್ಮ ನಾವೆಯನ್ನ ಯಾವ ತೀರಕ್ಕೆ ಎತ್ತಿಸಬೇಕು ಎಂಬುದಾಗಿ. ಇಂಗ್ಲಿಷ್ನಲ್ಲಿ ಒಂದು ಒಳ್ಳೆ ಹಾಡನ್ನು ಆಡ್ತಾ ಇವೆ, ಇನ್ ಇಸ್ ಟೈಮ್ ಈ ಮೇಕ್ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ಇಸ್ ಟೈಮ್. ಆತನು ತನ್ನ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನು ಚಂದವಾಗಿ ಮಾಡುವಂತಹ ದೇವರು. We may think about our family, what is going to be happen if I lost. ಆದರೆ ಪ್ರಿಯರೇ, He is the creator. ಆತನು ನಮ್ಮ ಸೃಷ್ಟಿಕರ್ತನು. He know what to do. ಆತನಿಗೆ ಗೊತ್ತು ಏನನ್ನ ಮಾಡಬೇಕೆಂಬುದಾಗಿ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. 2021 ಜೂನ್ ತಿಂಗಳಿನ 13ನೇ ತಾರೀಕಿನ ಭಾನುವಾರದಲ್ಲಿ ಸರ್ವಶಕ್ತನಾದ ದೇವರು ಪ್ರತಿಯೊಬ್ಬರಿಗೆ ಹೇಳುವಂತಹ ಒಂದು ವಾಗ್ದಾನ, ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ. ಬಿಲೀವ್ ಇನ್ ಮೀ, ಬಿಲೀವ್ ಇನ್ ಗಾಡ್. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಅದನ್ನು ಸಿದ್ಧ ಮಾಡುವುದಕ್ಕೆ ನಾನು ಹೋಗ್ತಾ ಇದ್ದೇನೆ. Once it's ready, I will come and I will take you. Because where I am, you will be there. ನಾನು ಇರುವಂತಹ ಜಾಗದಲ್ಲಿ ನೀವು ಸಹ ಇರಬೇಕು. ಕಾರಣ, ನೀವು ನನ್ನ ಆಳ್ವಿಕೆಗೆ ಒಳಪಟ್ಟಂತವರು. We are belongs to him. ಆದುದರಿಂದಲೇ ಒಂದು ಸುಂದರವಾದ ಕನ್ನಡ ಹಾಡನ್ನು ನಾವು ಹಾಡ್ತೇವೆ. ಈ ಲೋಕ ನಮಗೆ ಶಾಶ್ವತವಲ್ಲವಯ್ಯ. ಎಷ್ಟು ಸುಂದರವಾದ ಹಾಡು. ಈ ಲೋಕ ನಮಗೆ ಶಾಶ್ವತವಲ್ಲ. ವಿ ಆರ್ ದ ಟ್ರಾವೆಲರ್. ನಾವು ಈ ಲೋಕದಲ್ಲಿ ಯಾತ್ರಿಕರು. 1975ನೇ ಇಸ್ವಿಯಲ್ಲಿ ಐ ಸ್ಟಾರ್ಟೆಡ್ ಮೈ ಜರ್ನಿ. 1975ನೇ ಇಸ್ವಿಯಲ್ಲಿ ನನ್ನ ಜೀವಿತದ ಪ್ರಾರಂಭವಾಗಿತ್ತು. ಈಗ 2021 ಜೂನ್ 13ನೇ ತಾರೀಕು ತನಕ ಬಂದಿದ್ದೇನೆ. We don't know. I don't know. Where is my stop? ಜೀವಿತವೆಂಬ ಯಾತ್ರೆಯಲ್ಲಿ ನಾನು ಆಗಿದ್ದೇನೆ. ಸರ್ವಶಕ್ತನಾದ ದೇವರು ನಾನು ಇಳಿಯಲಿರುವಂತಹ ಜಾಗವನ್ನು ಸಿದ್ಧ ಮಾಡಿದ್ದಾನೆ. I don't know where, when, how. No, nobody know. But one. ಆದರೆ ಒಂದು, He is the author of my life. ಆತನು ನನ್ನ ಜೀವಿತದ ಬುನಾದಿಯಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಪ್ರತಿಯೊಬ್ಬ ಜೀವಿತದ ಬುನಾದಿ ಆತನಾಗಿದ್ದಾನೆ.
ಈ ನೋ ಹೌ ಟು ಲೀಡ್ ಯು. ಶಿಷ್ಯರು ಗೋಳಾಡಿದ್ರು, ಗುರು, ನಾವು ನಾಶವಾಗುವಂತದರಲ್ಲಿ ನಿಮಗೆ ಸ್ವಲ್ಪವೂ ಚಿಂತೆ ಇಲ್ಲವೋ? ಆತನು ಎದ್ದು ಸಮುದ್ರವನ್ನು ಗದರಿಸಿದನು, ಸಮುದ್ರವು ಶಾಂತವಾಯಿತು. ಅವರು ಹೋಗಬೇಕಾದ ಮೇರೆಗೆ, ಅವರು ಹೋಗಬೇಕಾದ ಸ್ಥಳಕ್ಕೆ ಅವರು ಮುಟ್ಟಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಸ್, ಈ ನೋ ಪ್ರತಿಯೊಬ್ಬರ ಜೀವಿತದ ಮೇರೆ ಏನೆಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತುಂಟು. ವಿ ಮೇ ಕಮ್ ಅಕ್ರಾಸ್ hundreds of questions. ಸೊ ನಮ್ಮ ಜೀವಿತದಲ್ಲಿ 100ರಷ್ಟು ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಬರಬಹುದು. ನೋ ನೀಡ್ ಟು ಆನ್ಸರ್. ಜನರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹದ್ದಲ್ಲ ನಮ್ಮ ಕೆಲಸ. ನಮ್ಮ ಕೆಲಸ ನಮ್ಮ ಸೃಷ್ಟಿಕರ್ತನು ಹೇಳುವಂತದನ್ನ ಮಾಡುವಂತದ್ದಾಗಿದೆ. ಗಾಡ್ಸ್ ಪ್ರಾಮಿಸ್, ದೇವರ ವಾಗ್ದಾನ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. 1989ರಲ್ಲಿ ಒಂದು ಪ್ರಶ್ನೆಯನ್ನು ನಾನು ಕೇಳಿದೆ. ಫ್ರಮ್ ನೌ ಆನ್ವರ್ಡ್ಸ್ ಹೂ ವಿಲ್ ಟೇಕ್ ಕೇರ್ ಆಫ್ ಅಸ್? ಬಟ್ ಸ್ಟಿಲ್ ಗಾಡ್ ಇಸ್ ಫೇತ್ಫುಲ್. ನಮ್ಮ ಜೀವಿತದಲ್ಲಿ ಜನರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವುದಕ್ಕಾಗಿ ಅಲ್ಲ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂತದ್ದು. ಈ ವಿಲ್ ಗೈಡ್ ಅಸ್, ಈ ವಿಲ್ ಲೀಡ್ ಅಸ್. ಈ ಬೆಳಗಿನ ಜಾವದಲ್ಲಿ ಸರ್ವಶಕ್ತನಾದ ದೇವರು ಕೊಡುವಂತ ವಾಗ್ದಾನ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಸೊ ಈ ದಿನದ ದೇವರ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಕೀರ್ತನೆಗಳು 63. ಆ ಕೀರ್ತನೆಗಳನ್ನು ನಾವು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ಸಾಮ್ಸ್ ನಂಬರ್ 63. ಲೆಟ್ಸ್ ರೀಡ್. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ. Verse 2. So I have looked for you in the sanctuary to see your power and your glory. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. Thus I will bless you while I live. I will lift up my hands in your name. ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. When I remember you on my bed, I meditate on you in the night watches. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದು ಆನಂದ ಘೋಷ ಮಾಡುತ್ತಿರುವೆನು. My soul follows close behind you, your right hand upholds me. ನನ್ನ ಜೀವಕ್ಕೆ ಕೇಡು ಬಗೆಯುವವರು ಅಧೋಲೋಕಕ್ಕೆ ಇಳಿದು ಹೋಗುವರು. They shall fall by the sword, they shall be a portion for jackals. 11ನೇ ವಾಕ್ಯ ಒಟ್ಟಿಗೆ ಓದೋಣ. ಅರಸನು ದೇವರಲ್ಲಿ ಆನಂದಿಸುವನು, ದೇವರ ಮೇಲೆ ಆಣೆ ಇಡುವವರೆಲ್ಲರೂ ಸುಳ್ಳು ಬಾಯಿ ಮುಚ್ಚು ಹೋಗುವುದನ್ನ ಕಂಡು ಹಿಗ್ಗುವರು. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ದಾವೀದನು ಬರೆದಂತ ಒಂದು ಕೀರ್ತನೆ. ದಾವೀದನು ಈ ಕೀರ್ತನೆಯನ್ನ ಬರೆದಂತಹ ಸಂದರ್ಭ, ತನ್ನ ಮಗನಾದ ಅಬ್ಷಾಲೋಮನು ಉಪಾಯದ ಮೂಲಕವಾಗಿ ತನ್ನ ಸಿಂಹಾಸನವನ್ನ ಆಕ್ರಮಿಸಿಕೊಂಡಾಗ ದಾವೀದನು ಪ್ರಾಣ ಭಯದಿಂದ ಕೆಲವು ಮಂದಿಯನ್ನ ತೆಗೆದುಕೊಂಡು ಆತನು ಸಿಂಹಾಸನವನ್ನ ತ್ಯಜಿಸಿ
ಅಡವಿಗೆ ಹೋದಂತಹ ಒಂದು ಸಂದರ್ಭ. ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದು, ದಾವೀದನು ಯೆಹೂದ ಸೀಮೆಯ ಅರಣ್ಯದಲ್ಲಿದ್ದಾಗ ರಚಿಸಿದಂತಹ ಒಂದು ಕೀರ್ತನೆ. ಸೊ ದಾವೀದನ ಜೀವಿತವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ದಾವೀದನನ್ನ ಸತ್ಯವೇದದಲ್ಲಿ ಮೊದಲು ಕಾಣುವಂಥದ್ದು, ಆತನು ತನ್ನ ತಂದೆಯ ಕುರಿಗಳನ್ನ ಕಾಯುತ್ತಾ ಅಡವಿಯಲ್ಲಿ ಇದ್ದನು ಎಂಬುದಾಗಿ. ಸಮುವೇಲ್ ಪ್ರವಾದಿ ಇಷಯನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ದಾವೀದನ ತಂದೆಯಾದಂತಹ ಇಷಯನು ಹೇಳುವಂಥದ್ದು, ಇನ್ನೊಬ್ಬ ಮಗನಿದ್ದಾನೆ, ಅವನು ಕುರಿಗಳನ್ನ ಕಾಯುತ್ತಾ ಅಡವಿಯಲ್ಲಿದ್ದಾನೆ ಎಂಬುದಾಗಿ. ಹೀಗೆ ಅಡವಿಯಲ್ಲಿ ಕುರಿಗಳನ್ನ ಕಾಯುತ್ತಿದ್ದಂತಹ ದಾವೀದನನ್ನ ಸರ್ವಶಕ್ತನಾದ ಯೆಹೋವನು ತನ್ನ ತಂದೆ ತಾಯಿಗಳ ತನ್ನ ಸಹೋದರರ ಮುಂಭಾಗದಲ್ಲಿ ಅಭಿಷೇಕಿಸಿದನು. ಹೀಗೆ ಅರಣ್ಯದಲ್ಲಿದ್ದಂತಹ ದಾವೀದನು ತಂದೆ ತಾಯಿ ಸಹೋದರರ ಮುಂಭಾಗದಲ್ಲಿ ಅಭಿಷೇಕಿಸಲ್ಪಟ್ಟು ಸೌಲನ ಅರಮನೆಗೆ ಬಂದನು. ಆದರೆ ಸೌಲನ ಅರಮನೆಯಲ್ಲಿ ಆತನಿಗೆ ಬಹಳ ಕಾಲ ಬದುಕುವುದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ, ದಾವೀದನನ್ನ ಪ್ರೀತಿಸಿದಂತಹ ಸೌಲನು ನಂತರವಾಗಿ ದಾವೀದನನ್ನ ದ್ವೇಷಿಸುವುದಕ್ಕೆ ಪ್ರಾರಂಭಿಸಿದ. ಅದು ಮಾತ್ರವಲ್ಲ, ದಾವೀದನನ್ನ ಕೊಲ್ಲುವುದಕ್ಕೆ ಆತನು ತನ್ನ ರಾಜ್ಯದಲ್ಲಿ ಎಲ್ಲರಿಗೂ ಸಾರಿ ಹೇಳಿದ. ಅಡವಿಯಿಂದ ಪ್ರಾರಂಭಿಸಿ ಅರಮನೆಗೆ ಬಂದು ನಂತರ ಮತ್ತೆ ಅಡವಿಯಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ದಾವೀದನ ಜೀವಿತದಲ್ಲಿರುವಂತದ್ದನ್ನು ನಾವು ಕಾಣ್ತೇವೆ. ನಂತರ ಸೌಲನ ಮರಣದ ನಂತರವಾಗಿ ತಿರುಗಿ ಅಡವಿಯಿಂದ ಆತನು ಅರಮನೆಗೆ ಬಂದ. ಹೀಗೆ ಅರಮನೆಗೆ ಬಂದು ಎಲ್ಲವೂ ಸುಖವಾಗಿ ನಡೆಯುವಂತಹ ಸಂದರ್ಭದಲ್ಲಿ ತನ್ನ ಸ್ವಂತ ಮಗನಾದಂತಹ ಅಬ್ಷಾಲೋಮನು ತಂದೆಗೆ ವಿರೋಧವಾಗಿ ದಂಡೆದ್ದ. ತನ್ನ ಮಗನ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ದಾವೀದನು ತಿರುಗಿ ಆತನು ಅಡವಿಗೆ ಹೋದ. ದಾವೀದನು ಬರೆದಂತಹ ಕೀರ್ತನೆಗಳಲ್ಲಿ ಮುಕ್ಕಾಲು ಭಾಗ ಕೀರ್ತನೆಗಳು ಆತನು ಅಡವಿಯ ಅನುಭವದಲ್ಲಿ ಬರೆದಂತಹ ಕೀರ್ತನೆಯಾಗಿದೆ. ಪ್ರಿಯ ದೇವರ ಮಕ್ಕಳೇ, ಇಂದು ನಾವು ಆಶೀರ್ವಾದಗಳ ಹಿಂದೆ ಹೋಗುವಂತವರಾಗಿದ್ದೇವೆ. ದಾವೀದನ ಜೀವಿತದಲ್ಲಿ ಕೇವಲ ಆಶೀರ್ವಾದಗಳು ಮಾತ್ರವಲ್ಲ, ಕಷ್ಟಗಳ ಮೂಲಕವಾಗಿ ಆತನು ಹಾದು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆ 23ರಲ್ಲಿ ದಾವೀದನು ಹೇಳುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಈ ವೆಂಟ್ ಥ್ರೂ, ಆ ಸಂದರ್ಭದಲ್ಲಿಯೂ ಆತನು ದೇವರಿಗೆ ಗಾಯನವನ್ನ ಮಾಡಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ 63ನೇ ಕೀರ್ತನೆ ದಾವೀದನು ಬರೆದಂಥದ್ದು ಇಂತಹ ಒಂದು ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋದಂತಹ ಸಂದರ್ಭದಲ್ಲಿ. ಈ ಕೀರ್ತನೆಯ ಮೇಲ್ಭಾಗದಲ್ಲಿ ನಾವು ನೋಡಿರುವಂತದ್ದು, ದಾವೀದನು ಯೆಹೂದ ಸೀಮೆಯ ಅರಣ್ಯದಲ್ಲಿದ್ದಾಗ ರಚಿಸಿದಂತಹ ಕೀರ್ತನೆ. ಪ್ರಾರಂಭ ವಾಕ್ಯವನ್ನು ಓದೋಣ. ದೇವರೇ ನೀನೇ ನನ್ನ ದೇವರು. ದಾವೀದನು ದೇವರನ್ನ ಕೇವಲ ಅರಮನೆಯಲ್ಲಿ ಇರುವ ಸಂದರ್ಭದಲ್ಲಿ ಮಾತ್ರ ದೇವರೇ ನೀನೇ ನನ್ನ ದೇವರು ಎಂಬುದಾಗಿ ಕರೆಯಲಿಲ್ಲ. ಆತನು ಯೆಹೂದ ಅರಣ್ಯದಲ್ಲಿ ಅಲೆಯುತ್ತಿರುವಂತಹ ಸಂದರ್ಭದಲ್ಲೂ ಹೇಳುವಂಥದ್ದು, ದೇವರೇ ನೀನೇ ನನ್ನ ದೇವರು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ನಾವು ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋಗುವಾಗ ದಾವೀದನ ಹಾಗೆ ದೇವರೇ ನೀನೇ ನನ್ನ ದೇವರು ಎಂಬುದಾಗಿ ಹೃದಯದ ಅಂತರಾಳದಿಂದ ಹೇಳುವುದಕ್ಕೆ ನಾವು ಸಿದ್ಧರಿದ್ದೇವಾ? ದಾವೀದನು ಈ ಕೀರ್ತನೆಯನ್ನ ಬರೆದಂಥದ್ದು ಅರಮನೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಅಲ್ಲ, ಯೆಹೂದ ಅರಣ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಆ ಒಂದು ಅನುಭವದಲ್ಲಿ
ಅಥವಾ ಆ ಒಂದು ಪರಿಸ್ಥಿತಿಗಳಲ್ಲಿ ದಾವೀದನು ಹಾದು ಹೋಗುವಂತಹ ಸಂದರ್ಭದಲ್ಲಿ ಹೇಳುವಂಥದ್ದು, ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಪ್ರಿಯರೇ, ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ನನ್ನ ಜೀವಿತದಲ್ಲಿ ಇರುವಂತಹ ಸಮಯ ಸಂದರ್ಭಗಳು ಒಂದು ಅಡೆತಡೆಯಲ್ಲ. ಅನೇಕ ಸಂದರ್ಭಗಳಲ್ಲಿ ನೀನು ದೇವರನ್ನ ಆರಾಧಿಸುವಂಥದ್ದು ನಮ್ಮ ಅನುಕೂಲದ ಸಂದರ್ಭಗಳಲ್ಲಿ ಮಾತ್ರ. ದಾವೀದನು ದೇವರನ್ನ ಹುಡುಕುವಂಥದ್ದು ಈ ಸಂದರ್ಭದಲ್ಲಿ ಆತನು ಅರಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲ. ಒಂದು ಕಡೆ ಅಬ್ಷಾಲೋಮನು ತನ್ನ ಪ್ರಾಣವನ್ನ ತೆಗೆಯುವುದಕ್ಕೆ ಬರುವಂತದನ್ನು ನಾವು ನೋಡುತ್ತೇವೆ. ದಾವೀದನು ಅಡವಿಯಲ್ಲಿ ಆತನು ಅಲೆದಾಡುವಂಥದ್ದನ್ನು ನಾವು ನೋಡ್ತೇವೆ. ಅಂತ ಸಂದರ್ಭದಲ್ಲಿ ದಾವೀದನು ಹೇಳುವಂಥದ್ದು, ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಪ್ರಿಯ ದೇವ ಜನರೇ, ದ ಟ್ರೂ ಸ್ಪಿರಿಚುಯಾಲಿಟಿ ಕಮ್ ಔಟ್ ವೆನ್ ವಿ ಆರ್ ಇನ್ ಡಿಫಿಕಲ್ಟೀಸ್. ಯಥಾರ್ಥವಾದಂತ ಆತ್ಮಿಕತೆ ಹೊರಬರುವಂಥದ್ದು ನಾವು ಕಷ್ಟಗಳ ಮೂಲಕವಾಗಿ ಹಾದು ಹೋಗುವ ಸಂದರ್ಭದಲ್ಲಿ ಮಾತ್ರ. ಕಬ್ಬನ್ನ ನೋಡುವುದಕ್ಕೆ ಚೆನ್ನಾಗಿರ್ತದೆ, ಆದರೆ ಕಬ್ಬಿನಲ್ಲಿರುವಂತಹ ರಸ ಹೊರಬರಬೇಕಾದರೆ ಕಬ್ಬು ತನ್ನನ್ನು ತಾನೇ ಸಾಯುವುದಕ್ಕೆ ಒಪ್ಪಿಸಿಕೊಡಬೇಕು. ಅದನ್ನು ಸರಿಯಾಗಿ ಹಿಂಡಿದರೆ ಮಾತ್ರ ಅದರಲ್ಲಿರುವ ರಸ ಹೊರಗೆ ಬರುವಂತದ್ದಾಗಿದೆ. ಇಲ್ಲಿ ದಾವೀದನು ಹೇಳುವಂಥದ್ದು, ನೀನೇ ನನ್ನ ದೇವರು. ಸಂದರ್ಭ ಯೆಹೂದದ ಅಡವಿಯಲ್ಲಿ. ಅದು ಮಾತ್ರವಲ್ಲ ಹೇಳುವಂಥದ್ದು, ನಾನು ನಿನಗಾಗಿ, ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಆತುರಗೊಳ್ತಾ ಇದೆ. ಎಲ್ಲಿ? ಅಡವಿಯಲ್ಲಿ. ಮುಂಭಾಗದಲ್ಲಿ ಕಾಡು ಮೇಡುಗಳು, ಕಲ್ಲು ಮುಳ್ಳುಗಳು, ವಿಷ ಸರ್ಪಗಳು, ಕಾಡು ಮೃಗಗಳು, ಇಂತಹ ಸುತ್ತುವರೆಯಲ್ಪಟ್ಟಂತಹ ಪರಿಸ್ಥಿತಿಗಳಲ್ಲಿ ಆಗಿರುವಂತಹ ದಾವೀದನು ಹೇಳುವಂಥದ್ದು, ನೀರಿಲ್ಲದ ಒಣಗಿದ ಭೂಮಿಯಲ್ಲಿ ಒಬ್ಬ ಮನುಷ್ಯನು ಯಾವ ರೀತಿ ನೀರಿಗಾಗಿ ಎದುರು ನೋಡುತ್ತಾನೋ ಹಾಗೆಯೇ ಯೆಹೋವನೇ, ಈ ಪ್ರತಿಕೂಲಗಳ ಮಧ್ಯದಲ್ಲಿ ನಾನು ಆಗಿರುವಾಗಲೂ ನನ್ನ ಆತ್ಮವು ನಿನ್ನನ್ನೇ ಎದುರು ನೋಡುವಂತದ್ದಾಗಿದೆ. ಎರಡನೇ ವಾಕ್ಯದಲ್ಲಿ, ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ವವನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ಈ ಮರುಭೂಮಿಯಲ್ಲಿ, ಈ ಅಡವಿಯಲ್ಲಿ ಐ ವಾಂಟ್ ಟು ಸಿ ಯುವರ್ ಗ್ಲೋರಿ as I was seen in your temple, in your tabernacle. ಒಬೇದೋದಮನ ಮನೆಯಲ್ಲಿ ಇದ್ದಂತಹ ಯೆಹೋವನ ಮಂಜೂಷವನ್ನ ದಾವೀದನ ಊರಿಗೆ ತೆಗೆದುಕೊಂಡು ಬಂದು ಅದಕ್ಕೆ ಸಿದ್ಧ ಮಾಡಿದಂತಹ ಜಾಗದಲ್ಲಿ ಅದನ್ನ ಇರಿಸಿ ಆ ಮಂಜೂಷದ ಮುಂದೆ ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ ಯಾಜಕರನ್ನ ನೇಮಿಸಿ ಪ್ರತಿದಿನ ದಾವೀದನು ಆ ದೇವ ಮಂಜೂಷದ ಮುಂದೆ ಹೋಗಿ ದೇವರ ಪ್ರಸನ್ನತೆಯನ್ನ, ದೇವರ ಪ್ರಭಾವವನ್ನ ಕಾಣುತ್ತಿದ್ದಂತಹ ದಾವೀದನು ಈಗ ಮರುಭೂಮಿಯಲ್ಲಿ, ಈಗ ಅಡವಿಯಲ್ಲಿ ಆತನು ಆಗಿರುವಂತಹ ಸಂದರ್ಭದಲ್ಲಿ
ತನ್ನ ಮುಂಭಾಗದಲ್ಲಿ ಮಂಜೂಷವಿಲ್ಲ, ತನ್ನ ಮುಂಭಾಗದಲ್ಲಿ ಆರಾಧಿಸುವುದಕ್ಕೆ ಯಾಜಕರಿಲ್ಲ. ಆದರೆ ದಾವೀದನು ಹೇಳುವಂಥದ್ದು, ನಿನ್ನ ಮಂದಿರದಲ್ಲಿ ನಿನ್ನ ಮಹತ್ತನ್ನು ಕಂಡ ಪ್ರಕಾರ ಈ ಮರುಭೂಮಿಯಲ್ಲಿಯೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ದಿಸ್ ಇಸ್ ದ ರಿಯಲ್ ಸ್ಪಿರಿಚುಯಾಲಿಟಿ. ಇದೇ ಯಥಾರ್ಥವಾದಂತಹ ಆತ್ಮಿಕತೆ. ಪ್ರಿಯರೇ, ನಮ್ಮ ಜೀವಿತದ ಆತ್ಮಿಕತೆ ಯಾವ ಅಳತೆಯಲ್ಲಿದೆ ಒಂದು ಸಾರಿ ಯೋಚನೆ ಮಾಡಿ ನೋಡೋಣ. ದ ರೀಸನ್, 3ನೇ ವಾಕ್ಯ, ನಿನ್ನ ಪ್ರೇಮನುಭಾವ ಜೀವಕ್ಕಿಂತ ಶ್ರೇಷ್ಠ. ಬಿಕಾಸ್ ಯೆಹೋವನು ಒಳ್ಳೆಯವನೆಂದು ದಾವೀದನು ತನ್ನ ಜೀವಿತದಲ್ಲಿ ರುಚಿಸಿ ನೋಡಿದಂತಹ ವ್ಯಕ್ತಿಯಾಗಿದ್ದನು. ದಾವೀದನ ಚಿಂತೆ ಅರಮನೆ ಹೋಗಿತ್ತು ಎಂಬುದಾಗಿ ಅಲ್ಲ, ದಾವೀದನ ಚಿಂತೆ ಸಿಂಹಾಸನ ಹೋಗಿತ್ತು ಎಂಬುದಾಗಿ ಅಲ್ಲ, ದಾವೀದನ ಚಿಂತೆ ದೇವರ ಸಾನ್ನಿಧ್ಯವಾಗಿತ್ತು. ಪ್ರಿಯರೇ, ನಾವು ಯಾವುದಕ್ಕಾಗಿ ಜೀವಿಸುತ್ತಿದ್ದೇವೆ? ವಾಟ್ ಈಸ್ ಅವರ್ ಗೋಲ್? ನಮ್ಮ ಜೀವಿತದ ಗುರಿ ಏನಾಗಿದೆ? We proclaim God through our mouth. ನಮ್ಮ ಬಾಯಿಯ ಮೂಲಕವಾಗಿ ದೇವರನ್ನ ಹಾಡಿ ಹೊಗಳುತ್ತೇವೆ. What is there inside? ಒಳಗೆ ಏನಿದೆ? What is our motto? ಈ ಆರಾಧನೆಯ ಉದ್ದೇಶ ಏನು? ದಾವೀದನು ಹೇಳುವಂಥದ್ದು, ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ನನ್ನ ಶರೀರವು ಕಂದಿ ಹೋಗುತ್ತದೆ. ನಾನು ನಿನ್ನ ಮಂದಿರದಲ್ಲಿ ನಿನ್ನ ಮಹತ್ತನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ಪ್ರಿಯರೇ, our God is a God who sees our heart. ನಮ್ಮ ದೇವರು ನಮ್ಮ ಹೃದಯವನ್ನ ನೋಡುವಂತಹ ದೇವರು. So we are not ready to face any challenges in our life. So we need, ನಮಗೆ ಬೇಕಾಗಿರುವಂಥದ್ದು ತೊಂದರೆಗಳಿಲ್ಲದೆ ಇರುವಂತಹ ಸಮೃದ್ಧಿಯಾದಂತಹ ಒಂದು ಕ್ರೈಸ್ತ ಜೀವಿತ. We expecting crown without cross. ಶಿಲುಬೆ ಇಲ್ಲದಂತಹ ಕಿರೀಟಕ್ಕಾಗಿ ನಾವು ಓಡುವಂತವರಾಗಿದ್ದೇವೆ. ದಾವೀದನು ಹೇಳುವಂಥದ್ದು, ದೇವರೇ, ನೀನೇ ನನ್ನ ದೇವರು. ಯೆಹೂದ ಮರುಭೂಮಿಯಲ್ಲಿ ತನ್ನ ಮಗನಾದಂತಹ ಅಬ್ಷಾಲೋಮನು ಅವರನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಹಿಂದೆಟ್ಟುತ್ತಾ ಇದ್ದಾರೆ. ದಾವೀದನು ಕಷ್ಟಗಳ ಮಧ್ಯದಲ್ಲಿ ಆತನು ಆಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅವರು ನಡೆದು ನಡೆದು ದಡಿದು ಹೋದರು ಎಂಬುದಾಗಿ 2 ಸಮುವೇಲ 17ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. They faint. They could not able to move single step forward. ಅವರು ಒಂದು ಹೆಜ್ಜೆಯನ್ನ ಮುಂದಿಡುವುದಕ್ಕೆ ಆಗದಷ್ಟು ದಣಿದು ಹೋದರು. ಬಾಯಾರಿಕೆ, there is no water, ಕುಡಿಯುವುದಕ್ಕೆ ನೀರಿಲ್ಲ. We never come across in such a situation in our life. ಸೊ ನಮ್ಮ ಜೀವಿತದಲ್ಲಿ ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗಲೇ ಇಲ್ಲ ಪ್ರಿಯರೇ. Still we are murmuring to God.
ವಿ ಆರ್ ಲೈಕ್ ದ ಪೀಪಲ್ ಆಫ್ ಇಸ್ರಾಯಲ್. ಕೆಂಪು ಸಮುದ್ರವನ್ನು ದಾಟಿದಾಗ ಸ್ತೋತ್ರ, ಮಾರಾದ ಮುಂಭಾಗದಲ್ಲಿ ಬಂದಾಗ ಗುಣಗುಟ್ಟುವಿಕೆ, ಆಶೀರ್ವಾದದ ಸಂದರ್ಭದಲ್ಲಿ ಸ್ತೋತ್ರ, ಬಿಡುಗಡೆಯ ಸಮಯದಲ್ಲಿ ಸ್ತೋತ್ರ, ಕಷ್ಟದ ಮಧ್ಯದಲ್ಲಿ ಗುಣಗುಟ್ಟುವಿಕೆ. ದಾವೀದನು ಆ ಯೆಹೂದ ಅರಣ್ಯದಲ್ಲಿ ಅವನು ಹೇಳುವಂಥದ್ದು, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನ ಎದುರು ನೋಡುತ್ತೇನೆ. ನಮ್ಮ ಜೀವಿತದ ಪ್ರತಿಕೂಲಗಳ ಮಧ್ಯದಲ್ಲಿ ಪ್ರಿಯರೇ, ಲೆಟ್ ಅಸ್ ಲುಕ್ ಟು ಹಿಮ್, ಲೆಟ್ ಅಸ್ ಕಾಲ್ ಟು ಹಿಮ್. ಆತನನ್ನೇ ನಾವು ಕರೆಯುವ. ಈ ಕ್ಯಾನ್ ಓನ್ಲಿ ಸೇವ್ ಅಸ್. ಆತನಿಂದ ಮಾತ್ರ ನಮ್ಮನ್ನ ರಕ್ಷಿಸುವುದಕ್ಕೆ ಸಾಧ್ಯ. ಆತನು ಮಾತ್ರ ನಮ್ಮ ರಕ್ಷಕ, ಆತನು ಮಾತ್ರ ನಮ್ಮ ವಿಮೋಚಕ. ಲೆಟ್ ಅಸ್ ಕ್ಲೋಸ್ ಅವರ್ ಐಸ್. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ನನ್ನ ಶರೀರವು ಕಂದಿ ಹೋಗುತ್ತದೆ. ನಾನು ನಿನ್ನ ಮಂದಿರದಲ್ಲಿ ನಿನ್ನ ಮಹತ್ತನ್ನ ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನ ಪ್ರೇಮಾನುಭಾವವು ಜೀವಕ್ಕಿಂತ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನವಲ್ಲ ಹೀಗೆಯೇ ನಿನ್ನನ್ನು ಆಡಿ ಅರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿವೇನು. ದೇವರೇ, ನಾವು ಹಾದು ಹೋಗುವಂತಹ ಪ್ರತಿಯೊಂದು ಸಂದರ್ಭಗಳಲ್ಲಿ ನಿನಗೆ ಮಾತ್ರ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಈ ವಾಕ್ಯವನ್ನು ಕೇಳಿರುವಂತಹ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಆ ಮಕ್ಕಳು ಹಾದು ಹೋಗುವಂತಹ ಅವರ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರೇ, ನೀನೇ ನಮ್ಮ ದೇವರು ಎಂಬುದಾಗಿ ಧೈರ್ಯವಾಗಿ ಹೇಳುವಂತೆ ಅವರಿಗೆ ಕೃಪೆಯನ್ನ, ಬಲವನ್ನ ಕೊಡು ಸ್ವಾಮಿ. ನಮ್ಮನ್ನ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆ ಮಸಿ ಅಪಾನಸ್ ದೇವರೇ, ನಮ್ಮ ಮೇಲೆ ಕರುಣೆಯನ್ನು ತೋರು ಸ್ವಾಮಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂತಹ ಎಲ್ಲಾ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಗೊಂಡಿರಲಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.